ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಇವಿ ಸ್ಕೂಟರ್ ಶೋರೂಮ್ ಒಂದು ಧಗಧಗ ಹೊತ್ತಿ ಉರಿದಿದೆ. ಬೆಂಕಿಯ ನರ್ತನಕ್ಕೆ ಶೋರೂಮ್ ಮಹಿಳಾ ಸಿಬ್ಬಂದಿಯೇ ಸಜೀವ ದಹನವಾಗಿದ್ದಾರೆ. ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ಇಡೀ ಮಳಿಗೆಯನ್ನ ಬೆಂಕಿಯ ಉಂಡೆಗಳು ನುಂಗಿ ಹಾಕಿದ್ವು. ಇದರ ಡೀಟೇಲ್ಸ್ ಇಲ್ಲಿದೆ. ಇವಿ ಸ್ಕೂಟರ್ ಶೋರೂಮ್ ಧಗಧಗ, ಶೋರೂಮ್ ಮಹಿಳಾ ಸಿಬ್ಬಂದಿ ಸಜೀವ ದಹನ, ಅಕೌಂಟೆಂಟ್ ಆಗಿದ್ದ ಪ್ರಿಯಾ ಸುಟ್ಟು ಕರಕಲು. ಇಂದು ಸಂಜೆ 5:30 ಸುಮಾರಿಗೆ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ನೋಡುತ್ತಿದ್ದಂತೆ ಬೆಂಕಿ ಇಡೀ ಶೋರೂಮ್ ಅನ್ನೇ ಆವರಿಸಿತ್ತು. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಶೋರೂಮ್ ಕ್ಷಣ ಮಾತ್ರದಲ್ಲಿ ಹೊತ್ತು ಉರಿದಿತ್ತು. ಮಳಿಗೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿತ್ತು. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಶೋರೂಮ್ ಧಗಧಗ ಅಂತ ಹೊತ್ತಿ ಉರಿದಿದೆ ಎನ್ನಲಾಗಿದೆ. ಈ ವೇಳೆ ಶೋರೂಮ್ನಲ್ಲಿ ಕೆಲಸ ಮಾಡ್ತಿದ್ದ ಮಹಿಳಾ ಸಿಬ್ಬಂದಿ ಪ್ರಿಯಾ ಸಜೀವ ದಹನವಾಗಿದ್ದಾರೆ. ಇಬ್ಬರು ಸಿಬ್ಬಂದಿಗೆ ಗಾಯವಾಗಿದೆ. ಇನ್ನು ಶೋರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ನೂರಾರು ಜನರು ಸ್ಥಳದಲ್ಲಿ ಜಮಾಯಿಸಿದ್ರು. ಮಗಳ ನೋಡಲು ಓಡೋಡಿ ಬಂದ ತಂದೆ, ನಾಳೆ ಪ್ರಿಯಾ ಬರ್ತ್ಡೇ ಇತ್ತೆಂದು ಕಣ್ಣೀರು. ಇನ್ನು ಬೆಂಕಿ ಅವಘಡದಲ್ಲಿ ಸುಟ್ಟು ಕರಕಲಾದ ಪ್ರಿಯಾಗೆ ನಾಳೆ ಹುಟ್ಟುಹಬ್ಬವಿತ್ತು. ಎಲ್ಲ ಚೆನ್ನಾಗಿದ್ರೆ ಪ್ರಿಯಾ ನಾಳೆ ತನ್ನ ಜನ್ಮದಿನ ಆಚರಣೆ ಮಾಡಿಕೊಳ್ಬೇಕಿತ್ತು. ಆದರೆ ವಿಧಿ ನಿಯಮ ಬೇರೇನೇ ಆಗಿತ್ತು. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೃತ ಪ್ರಿಯಾ ತಂದೆ ಆರ್ಮುಗಂ ಗೋಳಾಡಿದ್ರು. ನಾಳೆ ನನ್ನ ಮಗಳ ಬರ್ತ್ಡೇ ಇತ್ತು. ಇವತ್ತು ಬೆಳಗ್ಗೆ ಶೋರೂಮ್ಗೆ ಕೆಲಸಕ್ಕೆ ಬಂದಿದ್ಲು. 3 ವರ್ಷಗಳಿಂದ ಇಲ್ಲೇ ಕೆಲಸ ಮಾಡ್ತಿದ್ಲು. ನನ್ನ ಮಗಳಿಗೆ ಏನಾಗಿದೆ ಹೇಳಿ ಎಂದು ಕಣ್ಣೀರಿಟ್ಟರು. 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಯಾ ಏನಿನ್ನ ನನಗೆ ಗೊತ್ತಾಗಿಲ್ಲ ಸರ್. ಹೆಂಗೆ ವಿಕ್ಟೋರಿಯಾ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ, ನೋಡೋಣ ಬನ್ನಿ. ಸರ್ ಅಕೌಂಟ್ ಮಾಡ್ತಾ ಇದ್ರು ಸರ್. ನನಗಿನ್ನ ಸರಿಯಾಗಿ ಗೊತ್ತಾಗಿಲ್ಲ ಸರ್. ನಾನು ಹೆಂಗೆ ಹೇಳ ಸರ್, ಫೋನ್ ಮಾಡಿ ಕರೆಸ್ದೆ ಅವ್ರನ್ನ. ಈ ಜಸ್ಟ್ ಇವಾಗ ಬಂದೆ ಸರ್, ಎದ್ದು ಬಿದ್ದು ಓಡ್ ಬಂದೆ ಸರ್. ಫೋನ್ ಮಾಡಿ ಸಂಜೆ ಸುಮಾರಿಗೆ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಗ್ರಾಹಕರು ಯಾರೂ ಇರಲಿಲ್ಲ. ಈ ಹಿಂದೆಯೂ ಇಲ್ಲಿ ಇದೇ ರೀತಿಯ ಅವಘಡ ಆಗಿತ್ತು. ಆದರೂ ಶೋರೂಮ್ ನಡೆಸಿಕೊಂಡು ಬರ್ತಿದ್ರು ಎಂದು ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ. 2 ತಿಂಗಳ ಮುಂಚೆಗಳು ಸರ್ಕಿಟ್ ಆಗಿದೆ ಅದು. ಬಟ್ ಅವರು ರೆಡಿ ಮಾಡ್ಕೊಂಡು ಹಂಗೆ ಮುಂದುವರಿಸಿದ್ದಾರೆ. ಬಟ್ ಆದರೆ ಇವಾಗ ಅಕೌಂಟೆಂಟ್ ತೀರೋಗಿರೋದು ಪಾಪ. ಒಳ್ಳೆ ಅವರು ಕ್ಯಾಬಿನಲ್ಲಿ ಸಿಕ್ಕಾಕೊಂಡು ಅಕೌಂಟೆಂಟು ಪಾಪ ಬರ್ನಾಗಿ ಆಚೆ ಬರ್ದಿರೋ ಕಿರ್ಚಿ ಅವ್ರ ಕೈಲಿ ಆಚೆ ಬರೋಕ್ಕಾಗಲಿಲ್ಲ. ಅದರಿಂದ ಅವ್ರು ಒಳಗಡೆ ಸಿಕ್ಕಾಕೊಂಡು ಸೌಂಡ್ 85% ಬರ್ನಾಗಿದೆ. ಕಸ್ಟಮರ್ಸ್ ಯಾರು ಇದ್ದಿಲ್ಲ. ಅಷ್ಟೊಂದು ಹೊಗೆ, ಅಷ್ಟೊಂದು ಬೆಂಕಿ, ಒಳಗಡೆ ಬರೋಕ್ಕೆ ಕಿರ್ಚೋದು ಮಾತ್ರ ಕಿವಿಗೆ ಕೇಳಿಸ್ತಾ ಇದೆ. ಆಚೆ ಬರೋಕ್ಕಾಗಲಿಲ್ಲ. ಇನ್ನು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಮೈ ಇವಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಪುನೀತ್ ಎಂಬುವವರಿಗೆ ಸೇರಿದ್ದಾಗಿದ್ದು, ಕಳೆದ 3 ವರ್ಷದ ಹಿಂದಷ್ಟೇ ಶೋರೂಮ್ ತೆರೆಯಲಾಗಿತ್ತು. ಶೋರೂಮ್ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಿದ್ರು ಎನ್ನಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು. ಕಾಸ್ ಆಫ್ ಫೈರು ಆಲ್ ಆಫ್ ಎ ಸಡನ್ ಹೇಳಲಿಕ್ಕೆ ಬರಲ್ಲ. ಇನ್ವೆಸ್ಟಿಗೇಷನ್ ಮಾಡಬೇಕು. ಕಾಸ್ ಆಫ್ ಫೈರ್ ಇನ್ನೂ ಗೊತ್ತಾಗಲ್ಲ. ನೋಡ್ತೀವಿ, ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತೀವಿ. ನಂತರ ಈಗ ಪೂರ್ತಿ ರಿಪೋರ್ಟ್ ತಗೋತಾ ಇದ್ದೀವಿ. ರಿಪೋರ್ಟ್ ತಗೊಂಡು ಎಷ್ಟು ಮೌಲ್ಯ ಲಾಸ್ ಆಗಿದೆ ಅನ್ನೋದು ನಮಗೆ ತಿಳಿಸ್ತೀವಿ. ಒಟ್ಟಾರೆ ಮಾಡದ ತಪ್ಪಿಗೆ ಮುಗ್ಧ ಯುವತಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಮೃತಳ ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.